ಪಂಚ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಿರೋ ಕೈ ಸರ್ಕಾರ ಈಗ ಮತ್ತೊಂದು ಭಾಗ್ಯ ನೀಡಲು ಮುಂದಾಗಿದೆ. ನಿರುದ್ಯೋಗಿ ಯುವಕರಿಗೆ ಸಿಕ್ತಿರೋ ಯುವ ನಿಧಿ ಜೊತೆಗೆ ಮತ್ತೊಂದು ಹೊಸ ಯೋಜನೆಯ ಸಿಹಿ ಸುದ್ದಿ ನೀಡಿದೆ. ಯುವ ನಿಧಿ ಫಲಾನುಭವಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್. ಯುವ ನಿಧಿ ಜೊತೆಗೆ ಯುವ ನಿಧಿ ಪ್ಲಸ್ ಜಾರಿಗೆ ಚಿಂತನೆ. ಯುವ ನಿಧಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲೊಂದು. ಯೋಜನೆಯಡಿ ಈಗಷ್ಟೇ ಪದವಿ ಪೂರೈಸಿರುವ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು 3,000, ಡಿಪ್ಲೊಮೊ ಮಾಡಿದವರಿಗೆ 1,500 ರೂಪಾಯಿ ಕೈ ಸೇರ್ತಿದೆ. ಇದೀಗ ರಾಜ್ಯ ಸರ್ಕಾರ ನಿರುದ್ಯೋಗಿಗಳಿಗೆ ಭತ್ಯೆಯ ಜೊತೆಗೆ ಉದ್ಯೋಗ ಕೊಡುವ ಬಗ್ಗೆಯೂ ಚಿಂತನೆ ನಡೆಸಿದೆ. ಯುವ ನಿಧಿ ಪ್ಲಸ್ ಯೋಜನೆ ಜಾರಿಗೆ ಮುಂದಾಗಿದೆ. ಯುವ ನಿಧಿ ಯೋಜನೆ ಪರಿಷ್ಕರಣೆ ಮಾಡಿ ಯುವ ನಿಧಿ ಪ್ಲಸ್ ಮಾಡಲು ಸರ್ಕಾರ ಪ್ಲಾನ್ ಮಾಡಿದೆ. ಕೈಗಾರಿಕೆ, ಐಟಿ-ಬಿಟಿ, ಕಾರ್ಪೊರೇಟ್ ಕಂಪನಿಗಳ ಸಹಭಾಗಿತ್ವದಲ್ಲಿ ನಿರುದ್ಯೋಗಿ ಯುವಕರಿಗೆ ತರಬೇತಿ ಕೊಟ್ಟು ಉದ್ಯೋಗ ದೊರಕುವಂತೆ ಮಾಡುವುದು ಈ ಯೋಜನೆಯ ಉದ್ದೇಶವಾಗಿದೆ. ಇನ್ನು ಯುವ ನಿಧಿ ಫಲಾನುಭವಿಗಳ ಜತೆಗೆ ಉದ್ಯೋಗಕ್ಕೆ ಹುಡುಕಾಡ್ತಿರೋರನ್ನು ಯೋಜನೆ ವ್ಯಾಪ್ತಿಗೆ ಸೇರಿಸಿಕೊಳ್ಳಲು ಚಿಂತನೆ ನಡೆದಿದೆ. ಯುವ ನಿಧಿ ಪ್ಲಸ್ ಅಂದ್ರೆ ಯಾರ್ಯಾರು ನಮ್ಮ ಯುವ ನಿಧಿಯಲ್ಲಿ ಎನ್ರೋಲ್ ಆಗ್ತಾರೆ ಅವರಿಗೆ ಅಡಿಷನಲ್ ಸ್ಕಿಲ್ ಕೊಟ್ಟು ಅವರಿಗೆ ಪ್ಲೇಸ್ಮೆಂಟ್ ಕೊಡಿಸೋದಕ್ಕೂ ಕೂಡ ನಮ್ಮ ಇಲಾಖೆ ಒಂದು ಪ್ಲಾನ್ ಅನ್ನು ಮಾಡ್ತಾ ಇದೆ. ಅದಕ್ಕೆ ಈ ಒಂದು ಅನೌನ್ಸ್ ಮಾಡಿಸಿರೋದು. ಹಾಗಾಗಿ ನಮ್ಮ ಉದ್ದೇಶ ಕೇವಲ ಅವರಿಗೆ ಅನ್ಎಂಪ್ಲಾಯ್ಮೆಂಟ್ ಡೋಲ್ ಕೊಡೋದಲ್ಲ, ಅದ್ರ ಜೊತೆಗೆ ವಿ ವಾಂಟ್ ಟು ಸ್ಕಿಲ್ ದಮ್ ಅಂಡ್ ಗೆಟ್ ದಮ್ ಪ್ಲೇಸ್ಮೆಂಟ್ ಆಸ್ ವೆಲ್. ದಟ್ ಈಸ್ ದ ಪಾಲಿಸಿ ಆಫ್ ದ ಗವರ್ನಮೆಂಟ್. ಯುವ ನಿಧಿ ಯೋಜನೆಯಡಿ ಈವರೆಗೆ 90 ಕೋಟಿ ಹಣ ಫಲಾನುಭವಿಗಳಿಗೆ ವರ್ಗಾವಣೆಯಾಗಿದೆ. ಸರ್ಕಾರದ ಯುವ ನಿಧಿ ಪ್ಲಸ್ ಯೋಜನೆ ಇದೀಗ ಯುವಕರಲ್ಲಿ ಕೌಶಲ್ಯ ತರಬೇತಿ ಜೊತೆ ಭವಿಷ್ಯದ ಹೊಸ ಭರವಸೆ ಮೂಡಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.